ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ಮನೆಗೆ ಬ್ರಾಕೊಲಿಯನ್ನು ತಂದಿದ್ದೀರಾ, ಆದರೆ ಅದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಬಾದಾಮಿ ಮತ್ತು ಬ್ರಾಕೊಲಿ ಸೂಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಬ್ರಾಕೊಲಿ ಒಂದು ಸೂಪರ್ ಫುಡ್ ಅಂತಲೇ ಕರೀತಾರೆ. ಬ್ರಾಕೊಲಿಯಲ್ಲಿ ಇರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ಸೆಲ್ಸನ್ನು ಉತ್ಪತ್ತಿ ಮಾಡೋದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ BP, ಶುಗರ್ ಹಾಗೆ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಬ್ರಾಕೊಲಿಯಲ್ಲಿರುವಂತಹ ಸೂಪರ್ ಗುಣಗಳು ನಿಮ್ಮ ಬಾಡಿಯಲ್ಲಿ ಸೇರಬೇಕು ಅಂದರೆ ನೀವು ಬ್ರಾಕೊಲಿಯನ್ನು ಖಂಡಿತ ಬಳಸಿ ನೋಡಬೇಕು. ಈ ಒಂದು ರುಚಿಯಾದ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ ಫುಲ್ ಆಗಿರುವಂತಹ ಬ್ರಾಕೊಲಿ ಸೂಪನ್ನು ಮಕ್ಕಳಿಗಾಗಲಿ ಅಥವಾ ದೊಡ್ಡೋರಿಗಾಗಲಿ ವಯಸ್ಸಾದವ್ರಿಗಾಗಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ಕೂಡ ತುಂಬ ಈಸಿಯಾಗಿದೆ. ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೂಪ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಲೀಟರಷ್ಟು ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ತೊಳೆದಿರುವಂತಹ ಬ್ರಾಕೊಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಉಪಯೋಗಿಸಿ ಬ್ರಾಕೊಲಿನ 8ರಿಂದ 10 ಬೆಳ್ಳುಳ್ಳಿ ಎಸ್ಲುಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಂ ಗಾತ್ರದ ಆಲೂಗೆಡ್ಡೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಆಲೂಗೆಡ್ಡೆ ಕಟ್ ಮಾಡಿ ಥಿಕ್ನೆಸ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮೈದಾ ಬಳಸ್ತಾ ಇಲ್ಲ ಥಿಕ್ನೆಸ್ಗೋಸ್ಕರ. ಹಾಗೆಯೇ ಒಂದು 10ರಿಂದ 12 ಬಾದಾಮಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಬಳಸೋದ್ರಿಂದ ಸೂಪ್ ರುಚಿಯಾಗಿರುತ್ತೆ, ಹಾಗೆಯೇ ತುಂಬಾ ದೇಹಕ್ಕೂ ಕೂಡ ಒಳ್ಳೆಯದು. ಅದರಿಂದ ಬಾದಾಮಿ ಬಳಸಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಉಪ್ಪು ಬೆರೆಸಿ ನಾನು ಇದನ್ನು ಚೆನ್ನಾಗಿ ಕುದಿಸೋಕ್ಕೆ ಇಡ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. 10 ನಿಮಿಷ ಆದಮೇಲೆ ಚೆನ್ನಾಗಿ ಎಲ್ಲ ತರಕಾರಿ ಬೆಂದಿರುತ್ತೆ. ಒಂದು ಚಾಕು ತಗೊಂಡು ಕಟ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಎಲ್ಲ ಕಟ್ ಮಾಡಬೇಕಾದ್ರೆ ಸಾಫ್ಟಾಗಿ ಕಟ್ ಆಗ್ತಾ ಇದೆ. ಇವಾಗ ಎಲ್ಲ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಹಾಕೋಕ್ಕಿಂತ ಮುಂಚೆ ಎಲ್ಲ ತಣ್ಣಗಾಗಿರಬೇಕು. ನೀರನ್ನು ಸೋಸ್ಕೊಂಡು ತರಕಾರಿನ ಬೇರೆ ಮಾಡ್ಕೊಂಡು ಇಟ್ಕೊಳ್ಳಿ. ಬಾದಾಮಿ ಸಿಪ್ಪೆ ತಣ್ಣಗಾದ್ಮೇಲೆ ನೀಟಾಗಿ ಬಿಡಿಸ್ಬೋದು ನೋಡಿ. ಎಲ್ಲ ಬಾದಾಮಿ ಸಿಪ್ಪೆನ ಬಿಡಿಸಿ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಬ್ಲೆಂಡರಲ್ಲಿ ಹಾಕ್ಕೊಳ್ಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ಇದನ್ನು ನಾನು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ. ಚೆನ್ನಾಗಿ ಇದು ಪೇಸ್ಟ್ ಆಗಿದೆ. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇದು. ಇವಾಗ ಬೇಯಿಸಿರುವಂತಹ ನೀರಿನಲ್ಲೇ ಪೇಸ್ಟನ್ನು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಥಿಕ್ನೆಸ್ ನೀವು ಬೇಕಂದ್ರೆ ಇನ್ನು ಕಮ್ಮಿ ಇಟ್ಕೊಬೋದು ಅಥವಾ ಇನ್ನು ತೆಳ್ಳಗೆ ಮಾಡ್ಕೊಳ್ಬೋದು. ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಸ್ಬೇಕಾದ್ರೆ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಯಾವುದೇ 5 ಸ್ಟಾರ್ ಹೋಟ್ಲಲ್ಲಿ ಮಾಡಿರುವಂಥ ಸೂಪ್ಗೂ ಏನು ಕಮ್ಮಿ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಬ್ರಾಕೊಲಿ ಸೂಪು. ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕೊಂಡ್ರೆ ಇನ್ನ ಟೇಸ್ಟ್ ಜಾಸ್ತಿ ಆಗುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಮನೆಯಲ್ಲಿರುವಂತಹ ಕೆನೆಯನ್ನೇ ನೀವು ಹಾಲಿನ ಕೆನೆಯನ್ನ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹಾಕೊಂಡು ತೆಳ್ಳಗೆ ಮಾಡ್ಕೊಂಡು ಹಾಕೊಳ್ಳಿ ನೋಡಿ. ರುಚಿಯಾದ ಹೆಲ್ದಿಯಾದ ಒಂದು ಬ್ರಾಕೊಲಿ ಸೂಪ್ ರೆಡಿ ಆಯ್ತು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೂ ಕೂಡ ನೀವು ಒಂದು ಬೌಲನ್ನ ಕುಡಿಸ್ಬೋದು. ತುಂಬಾನೇ ಹೆಲ್ದಿ ಬ್ರಾಕೊಲಿ ಸೂಪು. ಮೇಲೆ ಇವಾಗ ಸ್ವಲ್ಪ ಬಾದಾಮಿಯನ್ನ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರುವ ಬಾದಾಮಿ ಹಾಕೊಂಡು ಗಾರ್ನಿಶಿಂಗ್ಗೆ ಒಂಚೂರು ಕ್ರೀಮನ್ನು ಹಾಕ್ತಾ ಇದ್ದೀನಿ. ಈ ಹೆಲ್ದಿಯಾದ ಬ್ರಾಕೊಲಿ ಸೂಪ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.